ಗೌಡ್ರೆ ಎಲ್ಲಿವರೆಗೂ ಬಂತು ನಮ್ಮ ಪ್ಲಾನು? ಅಲ್ಲೇ ಅದೇ ಮೇಡಮ್ ಅವರೇ, ಏನು ಮಾಡಬೇಕು ಹೆಂಗ್ ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ನೀವು ಹಿಂಗೆ ಕೂತಿದ್ರೆ ಈಗ ಬರೀ ನಿಮ್ಮ ಮನೇಲಿ ಗೊತ್ತಿರೋ ವಿಷಯ, ನಮ್ಮ ಮನೇಲಿ ಗೊತ್ತಿರೋ ವಿಷಯ ಉತ್ಸವ ಆದ್ಮೇಲೆ ಇಡೀ ಊರಿಗೆ ಗೊತ್ತಾಗುತ್ತೆ. ಆಗೇನ್ ಮಾಡ್ತೀರಾ? ವಾ ಮೇಡಮ್ ಅವರೇ, ಅದೇ ನಂಗೂ ತಲೆನೋವು ಕೂತದೆ. ಏನು ಮಾಡಿದ್ರು ಉತ್ಸವ ಆಗೋದ್ರ ಒಳಗಡೆನೆ ಮಾಡಬೇಕು. ಏನ್ ಮಾಡ್ತಿರೋ ಏನೋ, ಒಟ್ನಲ್ಲಿ ಪ್ಲೀಸ್ ಈ ಮದ್ವೆನ ನಿಲ್ಲಿಸ್ಬಿಡಿ. ಮೇಡಮ್ ಅವರೇ, ನಿಮ್ ಯಾಕೆ ನಿಮ್ಮ ಮನೇಲಿ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಾರ್ದು? ನಾನಾ? ಹ್ಞೂ, ಹಾಗೆಲ್ಲ ಮನೇಲಿ ಮಾತಾಡಕ್ ಆಗಲ್ಲ. ನೀವ್ ನಿಮ್ಮ ಮನೇಲಿ ಹೇಳ್ಬೋದಲ್ಲ. ಒಂದು ಕೆಲಸ ಮಾಡಮ್ಮ, ನಾನು ನಮ್ಮ ಮನೇಲಿ ನಿಮ್ಮಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ನೀವು ನಿಮ್ಮ ಮನೇಲಿ ನಾನಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ಎಲ್ಲ ಸರಿ ಹೋಯ್ತದೆ. ಅಷ್ಟು ಡೈರೆಕ್ಟ್ ಆಗಿ ಅಪ್ಪನ ಮುಂದೆ ನಂಗೆ ಮಾತಾಡಕ್ ಆಗಲ್ಲ. ಮಾತಾಡಕ್ ಆಗ್ಲಿಲ್ಲ ಆದ್ರೂ ಒಂದು ಪತ್ರದಲ್ಲಿ ಬಡ್ಬಿಟ್ಟು ಅವ್ರ ಮುಂದ್ಗಡೆ ಇಟ್ಬಿಡಿ, ನಿಮ್ಮಪ್ಪ ಓದ್ಕೋತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವೊಂದ್ ಕೆಲಸ ಮಾಡಿ, ನಂಗೆ ಮದ್ವೆ ಇಷ್ಟ ಇಲ್ಲ ಅಂತ ಒಂದು ದೊಡ್ಡ ಬ್ಯಾನರ್ ಮಾಡಿಸ್ಬಿಟ್ಟು ನಿಮ್ ಮನೆ ಮುಂದೆ ಇಟ್ಕೊಳ್ಳಿ. ಚಂದಾಗಿ ಹೇಳಿದ್ರಿ ಮೇಡಮ್ ಅವರೇ. ನೋಡಿ, ನಮ್ಮಿಬ್ರಿಗೂ ಇಷ್ಟ ಇಲ್ದಿರೋ ಈ ಮದ್ವೆ ನಾವಿಬ್ರೇ ನಿಂತು ಹೇಗಾದ್ರೂ ನಿಲ್ಸ್ಬಿಡೋಣ. ಓ ಮೇಡಮ್ ಅವರೇ, ಹೆಂಗಾರ ಮಾಡಿ ಈ ಮದ್ವೆನ ನಿಲ್ಲಿಸ್ಲೇಬೇಕು. ನಿಲ್ಲಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಅಯ್ಯೋ, ಬಂದಿಸೇನೆ ಮರ್ತ್ಬಿಟ್ಟೆ ನೋಡಿ. ತಕರಿದ ನಮ್ಮ ಅಪ್ಪಾಜಿ ಕೊಟ್ರು ಅಂತ ನಿಮ್ಮ ಅಪ್ಪಂಗೆ ಕೊಟ್ಬಿಡಿ. ಅಪ್ಪಂಗೆ ಹೆಂಗ್ ಕೊಡ್ಲಿ? ಅಳಿಯಂದ್ರು ಮನೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಡ್ತಾರ, ಆಮೇಲೆ ತಗೊಳ್ಳಿ. ಅಯ್ಯೋ, ಅವ್ರಿಗೇನೋ ಕೆಲಸ ಇತ್ತು ಹಂಗಿಂದ ಹಂಗೆ ಹೋದ್ರು ಅಂತ ಏನಾದ್ರು ಒಂದು ಹೇಳಿ ಮೇಡಮ್ ಅವರೇ. ನೋಡಿ ಮೇಡಮ್ ಅವರೇ, 1000 ಸುಳ್ಳಾದ್ರೂ ಹೇಳಿ ಒಂದು ಮದುವೆ ಮಾಡಬೇಕು ಅಂತಾರೆ. ನಾವು ಕಡೆ ಪಕ್ಷ ಒಂದು 100 ಸುಳ್ಳಾದ್ರೂ ಹೇಳಿ ಈ ಮದುವೆನ ನಿಲ್ಲಿಸ್ಬಿಟ್ಟು ಹಾಳು ಮಾಡುವ. ಯಾಕೆ ಮೇಡಮ್ ಅವರೇ ನಗ್ತಿದ್ದೀರಾ? ಸರಿ, ನಾನು ಕೊಡ್ತೀನಿ, ಏನಿಲ್ಲ, ಹೋಗಿ. ಸರಿ ಮೇಡಮ್ ಅವರೇ, ಬರ್ತೀನಿ. ಬರ್ತಾ ಇದ್ದಂಗೆ ಬಾಯಿ ಬಡ್ಕೊಂತೀಯಲ್ಲ, ನೀನು ಬಾಯ ಇಲ್ಲ ಬೊಂಬಾಯ. ಈ ಸುಮ್ಮನೆ ಅಜ್ಜಿ, ನಾನು ಮಾತಾಡಿದ್ರೆ ತಪ್ಪು ನಾಗ ಮಾತಾಡ್ಬೇಡ ನೀನು. ಅಮ್ಮ ಅಮ್ಮ, ಏನಾಯ್ತು ಮಂಗಳ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಅಂತ ನನಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ? ನೀನ್ ಬಿಡು, ನಿನ್ ಮುದ್ದಿನ ಮಗಳು ಮನೆಗೆ ಹೋಗಿ ಆರಾಮಾಗಿ ಇದ್ಬಿಟ್ಟು ಬಂದೆ ಅಲ್ವಾ? ನನಗೊಂದು ಫೋನ್ ಮಾಡಿದ್ಯಾ? ಅಳಿಯಂದ್ರಿಗೆ ಮಾಡಿದ್ದೆ ಕಣೆ. ನೋಡು ನೋಡು, ಅವ್ರು ಫೋನ್ ಮಾಡಿದ್ಯಾ? ಈ ಬಡಪಾಯಿ ಮಗಳಿಗೊಂದು ಫೋನ್ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ನನ್ಗೆ ಎಷ್ಟು ಪ್ರಾಬ್ಲಮ್ ಆಯ್ತು ಗೊತ್ತಾ? ಏನಾಯ್ತು ಮಂಗಳ? ಅದು ನಾವು ದೊಡ್ಡವ್ರು ಏನೋ ಮಾತಾಡ್ಕೋತೀವಿ, ನೀವೇನ್ರಿ ಮಾಡ್ತಿದ್ದೀರಾ? ಇನ್ನು ಹೋಗ್ರೆ, ಹೋಗಿ ಆಟ ಆಡ್ಕೋಗಿ, ಹೋಗಿ ಹೋಗ್ರೆ. ಏನಾಯ್ತಮ್ಮ ಮಂಗಳ? ಅಮ್ಮ ಶುರು ಮಾಡಿಬಿಟ್ಲು ನಾಟಕನ. ನಿಮ್ಮ ಮಣಿ ಅಂದ್ರು ಇತ್ತೀಚೆಗೆ ಕುಡಿಯೋದನ್ನ ಜಾಸ್ತಿ ಮಾಡ್ಬಿಟ್ಟಿದಾರಮ್ಮ. ಮನೆಗೆ ರೇಷನ್ ಕೂಡ ತರ್ತಿಲ್ಲ, ರೇಷನ್ ಅಂಗಡಿಗೆ ದುಡ್ಡು ಕೊಡ್ತಿಲ್ಲ, ಮಕ್ಕಳು ಏನು ತಿಂದಿಲ್ಲ ಬೆಳಗ್ಗೆಯಿಂದ, ಹಾಗೆ ಕರ್ಕೊಂಡು ಬಂದಿದ್ದೀನಿ. ಅಯ್ಯೋ, ಇದೇನ್ ಮಂಗಳ? ಅಳ್ಬೇಡ ಕಣೆ, ರೇಷನ್ ಏನ್ ಬೇಕು ಅಂತ ಹೇಳು, ನಾನ್ ತಂದ್ಕೊಡ್ತೀನಿ. ಅದು ಚಿಕ್ಕದಾಗ ಒಂದು ಚೀಟಿ ಬರ್ಕೊಂಡ್ ಬಂದಿದ್ದೀನಮ್ಮ. ವೀಣಾ, ನೀನೊಂದ್ಸಲ ನೋಡು, ಹೋಗಿ ತಂದ್ಬಿಡಮ್ಮ. ಅಳ್ಬೇಡ ಮಂಗಳ, ನಾನ್ ತಂದ್ಕೊಡ್ತೀನಿ, ಯಾಕೆ ಅಳ್ತೀಯಾ? ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಮ್ಮ. ಹೌದಾ ವೀಣಾ, ಇವಳಿಗೆ ಕಾಫಿ ಮಾಡ್ಕೊಡಮ್ಮ. ಮಂಗಳ, ನೀನ್ ಅಳ್ಬೇಡ, ನಾನೆಲ್ಲ ತಂದ್ಕೊಡ್ತೀನಿ. ನೀನ್ ಬಾಯಿಲಿ, ನಿನಗೆ ತಿನ್ನೋದಕ್ಕೆ ಏನಾದ್ರೂ ತಂದ್ಕೊಡ್ತೀನಿ, ಕೂತ್ಕೋ. ಇಂಥವಳೊಬ್ಳು ಇದ್ಬಿಟ್ರೆ ತವ್ರ ಮನೆ ಉದ್ಧಾರ, ಹೇಳಂಗೆ ಇಲ್ಲ.
ನೀನು ನಿಜವಾಗ್ಲೂ ಇವತ್ತು ಆಫೀಸ್ಗೆ ಹೋಗಲ್ವಾ? ಇಲ್ಲ ಚಿನ್ನಮರಿ, ನಿಮ್ಮನ್ನು ಬಿಟ್ಟು ಆಫೀಸ್ಗೆ ಹೇಗೆ ಹೋಗಲಿ ಹೇಳಿ? ಆಫೀಸ್ಗೆ ಹೋದ ತಕ್ಷಣ ಒಂಟಿ ಆಗ್ತಿದ್ದೀನಿ ಅಂತ ಅನ್ಸುತ್ತೆ. ಯಾವಾಗ ಮನೆಗೆ ಬರ್ತೀನೋ ನಿಮ್ಮನ್ನು ನೋಡ್ತೀನೋ ಅಂತ ಕಾಯ್ತಾ ಇರ್ತೀನಿ. ಅದಕ್ಕೆ ಇವತ್ತು ನೋ ಕೆಲಸ. ನೀವು ಈ ಥರ ಆಫೀಸಿಗೆ ರಜಾ ಹಾಕಿದ್ರೆ ಕೆಲಸ ಹೇಗೆ ನಡೆಯುತ್ತೆ? ಕೆಲಸದ ಕಡೆನೂ ಗಮನ ಕೊಡಬೇಕು ಅಲ್ವಾ? ನಾವು ಚೆನ್ನಾಗಿರೋದಕ್ಕಾದ್ರೂ ನೀವು ಕೆಲಸ ಮಾಡಬೇಕು. ಜಾನ್ಯವರೇ, ಇವಾಗ ನಾನು ದುಡ್ಡಿರೋದ್ರಲ್ಲಿ ನಾವಿಬ್ಬರೇ ಅಲ್ಲ, ಇನ್ನು 100 ಜನ ಕೂತ್ಕೊಂಡು ಜೀವನ ಪೂರ್ತಿ ತಿಂದರೂ ಸಾಕಾಗುತ್ತೆ. ಸೊ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ. ಹಾಗಿದ್ರೆ ನಾವು ಸೋಮಾರಿಗಳಾಗ್ಬಿಡ್ತೀವಿ ಅಷ್ಟೇ. ಉದ್ಯೋಗಂ ಪುರುಷ ಲಕ್ಷಣ ಅಂತ ದೊಡ್ಡವರು ಹೇಳೋದು ಕೇಳಿಲ್ವಾ ನೀವು? ನೀವು ಕೆಲಸ ಮಾಡಬೇಕು ರೀ. ಉದ್ಯೋಗಂ ಪುರುಷ ಲಕ್ಷಣಂ ಕೇಳಿದ್ದೀನಿ. ನನ್ನ ಉದ್ಯೋಗನೇ ನಿಮ್ಮನ್ನು ಪ್ರೀತಿ ಮಾಡೋದು ಅಂದ ಮೇಲೆ ಆ ಕೆಲಸ ಬಿಟ್ಟರು ಈ ಉದ್ಯೋಗನ ಬಿಡಲ್ಲ ನಾನು. ಅದೇ ಮತ್ತೆ, ಈ ಉದ್ಯೋಗ ಯಾವಾಗ ಬೇಕಿದ್ರೂ ಮಾಡ್ಬೋದು, ಆದರೆ ಆ ಉದ್ಯೋಗ ಕರೆಕ್ಟ್ ಟೈಮ್ಗೆ ಮಾಡಬೇಕು. ಅದಕ್ಕೆ ಇವತ್ತು ಮುದ್ದು ಮಾಡಿದ್ದು ಸಾಕು, ಕೆಲಸಕ್ಕೆ ಹೊರಡಿ. ಜಾನ್ವಿವ್ರೆ, ಇವತ್ತು ಒಂದಿನ ನೋಡಿ, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಇಷ್ಟು ಮಾಡ್ತಾಯಿದ್ರೆ ಹೇಗೆ? ಇವತ್ತು ಒನ್ ಡೇ ಸರಿ, ನಿನ್ನ ಖುಷಿನೇ ನನ್ನ ಖುಷಿ. ನೀವು ಹೀಗೆ ಖುಷಿ ಖುಷಿ ಹಾಕಿದ್ರೆ ಸಾಕು. ನಾನು ಏನಾದರೂ ತಿನ್ನಕ್ಕೆ ಮಾಡ್ಕೊಂಡು ಬರ್ತೀನಿ. ರೀ, ಸರ್ ಬಿಡಿ. ಅರೆ, ಸೀರಿಯಲ್ ಸೆರಗ್ ಮಾಡಿರೋದೆ ಗಂಡಂದ್ರು ಹಿಡ್ಕೊಳ್ಳಿ ಅಂತಲ್ವಾ? ನೀವು ಈ ಥರ ಸೆರ್ಗ್ ಹಿಡ್ಕೊಂಡಿರೋದು ಯಾರಾದರೂ ನೋಡಿದ್ರೆ ಏನಂತಾರೆ ಗೊತ್ತಾ? ಏನಂತಾರೆ? ಹೆಂಡತಿ ಸೆರ್ಗ್ ಹಿಡ್ಕೊಂಡು ಓಡಾಡ್ತಾನೆ ಅಂತಾರೆ. ಸರಿಯಾಗೇ ಹೇಳ್ತಿದ್ದಾರೆ. ಯಾರೋ ಹೆಂಡತಿ ಸೀರೆ ಹಿಡ್ಕೊಂಡು ತುಂಬ ಅನುಭವ ಇರೋನು ಹೇಳಿದ ಮಾತಿರಬೇಕು. ಆದರೆ ನನಗೆ ನೋಡಿ, ಸೀರೆ ಸೆರಗ್ ಹಿಡ್ಕೊಂಡು ಅಭ್ಯಾಸನೇ ಇಲ್ಲ. ಅದಕ್ಕೆ ನೋಡಿ ಈಗ ಅನುಭವ ತಗೋತಾ ಇದ್ದೀನಿ. ಫೋನ್ ರಿಂಗ್ ಆಗ್ತಿದೆ. ಇವಾಗ ಫೋನ್ ಅಷ್ಟೇ ಅಲ್ಲ, ಡೋರ್ ಬೆಲ್ ರಿಂಗ್ ಆದರೂ ನಾನಂತೂ ಗಮನ ಕೊಡೋಲ್ಲ. ಹಂಗಿವತ್ತು ಗಮನ ಎಲ್ಲ ಇನ್ಮೇಲೆ ನಿಮ್ಮ ಪ್ರೀತಿ ಮೇಲೆ ಅಷ್ಟೆ. ವಿಶ್ವ, ಯಾಕೋ ಹೀಗೆ ಯಾವಾಗಲೂ ಒಬ್ಬನೇ ಸಪ್ಪ ಕೂತಿರ್ತೀಯ? ಹೀಗಾದ್ರೆ ಹೇಗೋ? ನಡಿ, ನಾವಿಬ್ರು ಎಲ್ಲಾನ ಆಚೆ ಸುತ್ತಾಡ್ಕೊಂಡ್ ಬರಲ್ವಾ? ನಾನು ಹೆಂಗಾದ್ರೂ ಇರ್ತೀನಿ, ನಿನ್ಗೆ ಯಾಕೆ? ಸುಮ್ಮನೆ ನನಗೆ ಹಿಂಸೆ ಕೊಡ್ಬೇಡ. ನನಗೆ ನಿನ್ನನ್ನು ಬಿಟ್ರೆ ಬೇರೆ ಇನ್ಯಾರಿದಾರೋ, ಅದಕ್ಕೆ ನಿಂಗೆ ಇಷ್ಟೊಂದು ಹಿಂಸೆ ಕೊಡೋದು. ನೋಡ್ ವಿಶ್ವ, ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನಿನ್ನ ಹುಡುಗಿ ಫೋಟೋ ತೋರ್ಸ. ಅದೆಲ್ಲ ನಿನಗೆ ಯಾಕೆ? ನಾನು ಅವತ್ತೇ ಹೇಳ್ದೆ ತಾನೆ, ಅವಳು ಯಾವ ಫೋಟೋಸ್ ನನ್ನ ಹತ್ರ ಇಲ್ಲ, ಎಲ್ಲ ಡಿಲೀಟ್ ಮಾಡಿದ್ದೀನಿ ಅಂತ. ಮತ್ತೆ ಮತ್ತೆ ಯಾಕೆ ಅದನ್ನೇ ಕೇಳ್ತೀಯ? ಸರಿ, ಫೋಟೋಸ್ ಬೇಡ, ಅವಳ ನಂಬರ್ ಇದ್ರೆ ಕೊಡು, ನಾನು ಅವಳ ಜೊತೆ ಒಂದ್ಸಲ ಮಾತಾಡ್ತೀನಿ. ತನು ಪ್ಲೀಸ್, ಪದೇ ಪದೇ ಅವಳ ಬಗ್ಗೆ ಮಾತಾಡ್ಬೇಡ. ಅವಳು ಮದುವೆ ಆಗಿ ಸುಖವಾಗಿದ್ದಾಳೆ, ಅವಳ ಲೈಫ್ನ ಡಿಸ್ಟರ್ಬ್ ಮಾಡಬೇಡ. ವಿಶ್ವ, ನಾನೇನು ನಿನ್ನ ಬಗ್ಗೆ ಮಾತಾಡಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತೀನಿ ಅಷ್ಟೇ. ನಿನ್ನ ಕೈ ಮುಗಿತೀನಿ ತನು, ಅವಳ ಬಗ್ಗೆ ಮತ್ತೇನು ಕೇಳಬೇಡ. ನಾನೇನು ಹೇಳಲ್ಲ. ಸಿಗೋವಂಥದ್ದಾದರೆ ಹುಡುಕ್ಬೋದು, ಆದರೆ ಬೇರೆಯವ್ರ ಪಾಲಾಗಿರೋದನ್ನ ಹುಡ್ಕೋ ಪ್ರಯತ್ನ ಮಾಡಬಾರ್ದು. ಹ್ಞೂನಪ್ಪ, ಫೋಟೋಸ ತೋರಿಸಲ್ಲ ಅಂತಾನೆ, ನಂಬರು ಕೊಡಲ್ಲ ಅಂತಾನೆ. ಏನು ಮಾಡೋದು? ವಿಶ್ವನ್ ಫ್ರೆಂಡಿಗೆ ಫೋನ್ ಮಾಡಿ ಅವನ್ನೇ ಕೇಳ್ತೀನಿ. ಹಲೋ, ಏನು ತನವ್ರೆ ನನಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಹೆಲ್ಪಾ? ನನ್ನಿಂದ ಆಗೋದಾದರೆ ಖಂಡಿತ ಮಾಡ್ತೀನಿ. ಅದೇನು ಹೇಳಿ? ಅದು ಶಾಂತಿ ಫೋಟೋಸ್ ಇದ್ರೆ ಕಳಿಸ್ತೀರಾ? ಅವನ್ನ ಒಂದ್ಸಲ ನೋಡಬೇಕು ಅಂತ ಅನಿಸ್ತಿದೆ.
ಸಾರಿ ತನ್ನೋರೆ, ನನ್ನ ಹತ್ರ ಜಾನ್ವಿ ಫೋಟೋಸ್ ಇಲ್ಲ. ಅದು ಅಲ್ಲದೆ ವಿಶ್ವಂಗೆ ಇಷ್ಟ ಆಗದೆ ಇರೋದು ಯಾವುದನ್ನು ನನ್ನ ಫೋನಲ್ಲಿ ಇಟ್ಕೊಳ್ಳಲ್ಲ. ಸರಿ ಪರವಾಗಿಲ್ಲ, ಫೋಟೋಸ್ ಬೇಡ, ಅವಳ ನಂಬರ್ ಆದರೂ ಕೊಡಿ. ತನ್ನೋರೆ, ಆ್ಯಕ್ಚುಲಿ ಅದೇನಾಯಿತು ಅಂದರೆ ನನ್ನ ಹತ್ರ ಅವಳ ನಂಬರ್ ಕೂಡ ಇಲ್ಲ. ಆ್ಯಕ್ಚುಲಿ ಹೋದ ವಾರ ನನ್ನ ಫೋನ್ ಕಳೆದೋಗಿತ್ತು. ಹಾಗಾಗಿ ಈಗ ನಾನು ಯೂಸ್ ಮಾಡ್ತಾ ಇರೋದು ಹೊಸ ಫೋನು. ಈ ಫೋನಲ್ಲಿ ಅವಳ ನಂಬರ್ ಸೇವ್ ಆಗಿಲ್ಲ. ನಾನು ಯಾರ ಹತ್ರ ಅದು ವಿಚಾರಿಸ್ಬಿಟ್ಟು ನಿಮ್ಗೆ ಹೇಳ. ಸರಿ, ಹಾಗೆ ಮಾಡಿ. ಸರಿ ತನ್ನೋರೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವೇನು ವರಿ ಮಾಡಬೇಡಿ. ಆಯ್ತು ರೀ, ಕಾಫಿ. ಎಲ್ಲೇ ಪೂರ್ವಿ ಕಾಣ್ತಾ ಇಲ್ಲ? ಅವಳು ಅಳಿಯಂದನ್ ಭೇಟಿ ಅಲ್ಲಲ್ಲ ಹಳೇ ಫ್ರೆಂಡ್ಸ್ನ ಭೇಟಿ ಮಾಡಕ್ಕೆ ಹೋಗಿದ್ದಾಳೆ. ಈ ನಡುವೆ ಜೋಕ್ಸ್ನ ಚೆನ್ನಾಗಿ ಕಟ್ ಮಾಡ್ಸ ಕಣೆ ನೀನು. ಪೂರ್ವಿ ಬಮ್ಮ, ಬಾ ಕೂತ್ಕೋ. ಅಪ್ಪ, ಜವರೇಗೌಡ್ರ ಅಂಕಲು ಇದು ನಿಮಗೆ ಕೊಡಕ್ಕೆ ಹೇಳಿದ್ರಂತೆ. ಏನಮ್ಮ ಇದು? ಅದೇ ಉತ್ಸವಕ್ಕೆ ಇನ್ವಿಟೇಷನ್ ರೆಡಿ ಮಾಡಿಸ್ಬೇಕಲ್ಲ, ಅದಕ್ಕೆ ಸೆಲೆಕ್ಟ್ ಮಾಡಿರೋ ಸಬ್ಜೆಕ್ಟ್ ಅಂತೆ. ಒಂದ್ಸಲ ನೋಡಿ ಏನಾದರೂ ಕರೆಕ್ಷನ್ಸ್ ಇದ್ರೆ ಹೇಳಬೇಕಂತೆ. ಪೂರ್ವಿ, ಇದನ್ನ ನಿನಗೆ ಯಾರು ಕೊಟ್ಟರು? ಸಿದ್ದು. ಸಿದ್ದುನಾ? ಅವರೆಲ್ಲಿ ಸಿಕ್ಕಿದ್ರು ನಿನಗೆ? ಅಮ್ಮ, ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗಿದ್ನಲ್ಲ, ಆನ್ ದ ವೇ ಮನೆಗೆ ಬರ್ತಿರೋವಾಗ ಸಿದ್ದು ಅವ್ರು ಸಿಕ್ಕಿದ್ರು. ಅವರು ನಮ್ಮನೆಗೆ ಬರ್ತಿದ್ರಂತೆ. ನಾನೇ ಕೊಟ್ಬಿಡ್ಬೇಕು ಅಂತ ನನ್ನ ಕೈಲಿ ಕೊಟ್ಟು ಕಳಿಸಿದ್ರು. ಹಳಿ ಅಂದ್ರೆ ಮನೆ ಕರೆಯೋದಲ್ವೇನಮ್ಮ? ಕರ್ದೇಪ, ಅವರು ಏನೋ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ನನ್ನ ಕೈಲಿ ಕೊಟ್ಟು ಕಳಿಸಿದ್ರು. ನೀವಿದು ನೋಡ್ತೀರಿ, ನಾ ಬಂದೆ. ನೋಡ್ದೇನೆ ನಿನ್ನ ಮಗಳನ್ನ, ನನಗೆ ಸುಳ್ಳು ಹೇಳೋಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾಳೆ. ಹೂರಿ, ಅವರಿಬ್ರು ನಮಗೂ ಹೇಳ್ದೆ ಇಷ್ಟು ಸಲ ಭೇಟಿ ಮಾಡ್ತಿದ್ದಾರೆ ಅಂತಂದರೆ ಅವರಿಬ್ರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ದಾರೆ ಅಂತ ಅರ್ಥ. ಇಷ್ಟು ದಿವಸ ನನಗೆ ತುಂಬ ಆತಂಕ ಆಗೋಗಿತ್ತು, ಅವಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡಿದ್ರೆ ಎಲ್ಲಿ ಅವಳ ಜೀವನ ಸರಿ ಇರಲ್ವೋ ಅಂತ. ಆದ್ರೆ ಈಗ ನನಗೆ ಯಾವ ಭಯನೂ ಇಲ್ಲ. ಇನ್ಫ್ಯಾಕ್ಟ್ ತುಂಬ ಖುಷಿ ಆಗ್ತಿದೆ. ಹೌದು ಕಣೆ. ಇದೇನ್ರಿ ಇದು? ಅವ್ರ ಹೆಸರನ್ನ ಮೇಲೆ ಹಾಕಿಸ್ಕೊಂಡು ನಿಮ್ಮ ಹೆಸರನ್ನ ಕೆಳಗೆ ಹಾಕ್ಸಿದಾರಲ್ಲ. ಇರಲಿ ಬಿಡೆ, ಜವರೇಗೌಡ ನಮ್ಮ ಬೀಗ ಆಗೋನು. ಇದನ್ನೆಲ್ಲ ದೊಡ್ಡ ವಿಷಯ ಮಾಡೋಕ್ಕಾಗತ್ತಾ? ಎಷ್ಟೇ ಆದರೂ ನಾವು ಹೆಣ್ಣೆತ್ತಿರೋರಮ್ಮ. ನೋಡ್ಲಾ ಇಲ್ಲಿ ದಣ್ಯಾರ, ನಿಮ್ಮ ಫೋಟೋ ಏನು ಮಸ್ತ್ ಬಂದತ್ರಿ ಇದ್ರಾಗ. ಹೂಕಲ್ಲ ಗಜಾನನ ಇಲ್ಲಿ ತಕೊಂಬರ್ಲ ನೋಡ್ರಿ ಅವರ. ಚೌರ ನೋಡ್ಲಾ, ನಮ್ಮ ಮುಲಿ ಫೋಟೋನ ಏಟ್ ದೊಡ್ಡದಾಗ ಹಾಕಿದ್ದಾರೆ. ಸಂದಾಗಿದೆ. ಈಗ ಈ ಪತ್ರಿಕೆಗೆ ಒಂದು ಗತ್ತು ಬಂತು ನೋಡ್ಲಾ. ಹೌದು ಕಣವ. ಅವರ ಇಲ್ಲಿ ನೋಡ್ರಿ, ನಮ್ಮ ಮರಿಗೌಡ್ರ ಫೋಟೋನು ಹಾಕ್ಯಾರ. ಓಹೋ, ಏ ಮರಿಗೌಡ, ನಿನ್ ಫೋಟೋನ ಹಾಕವ್ರೆ ಕಣ್ಲಾ. ಓ, ಮರಿಗೌಡ್ರದ್ದು ಹಾಕ್ಸ್ಬಿಟ್ಟವ್ರೆ. ಗಜಾನನ ಕೊಡ್ಲಾ ನೋಡ್ರಿ ಗೌಡ್ರ. ಬೋ ಚಂದಾಗ ಹಾಕೋರ್ ಕಣವ. ಎಲ್ಲಿ ತಗೊಂಬರ್ಲ. ಜವ್ರ, ನಿಮ್ಮ ಕಡೆ ಹುಡುಗರಿಗೆಲ್ಲ ಫೋನ್ ಮಾಡಿ ಹೇಳ್ಬಿಡ್ಲಾ, ಗಲಾಟೆ ಮಾಡಿಬಿಟ್ಟಾರು. ಮುನಿಸ್ವಾಮಿ ನಮ್ಮ ಬೀಗರಾಗೋರೀಗ. ಯವಾ,
ನಾನು ಯಾರ್ಯಾರಿಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಕೊತೀನಿ, ನೀನು ತಲೆ ಕೆಡ್ಸ್ಕೊಬೇಡ ಬಿಡವಾ. ಆಯ್ತಾಯ್ತು. ಏ ಹುಲಿ, ಬಾರ್ಲಾ ಇಲ್ಲಿ, ಬಾರ್ಲಾ. ಕುತ್ಕೊಳ್ಳ, ಕುತ್ಕೋ. ನೋಡ್ಲಾ ಹುಲಿ, ನಿನ್ ಫೋಟೋನ ಏಟ್ ದೊಡ್ಡದಾಗ ಹಾಕವ್ರೆ ಅಂತ. ನೋಡು ನೋಡು, ನೋಡ್ಲಾ ನೋಡ್ಲಾ. ಎಲ್ಲರೂ ಸಿದ್ದು ಫೋಟೋನ ದೊಡ್ಡದಾಗಿ ಹಾಕ್ಸಿರೋದಕ್ಕೆ ಎಷ್ಟು ಸಂಭ್ರಮ ಪಡ್ತಾ ಇದ್ದಾರೆ. ಅದೇ ನನ್ನ ಗಂಡನ ಫೋಟೋನ ಮಾತ್ರ ಎಷ್ಟು ಚಿಕ್ಕದಾಗಿ ಹಾಕ್ಸಿದ್ದಾರೆ. ಛೇ, ಈ ಉತ್ಸವ ಮುಗಿಯೋಷ್ಟರಲ್ಲಿ ನಿಮ್ಮ ಆಸೆ ಕನಸುಗಳು ಹೀಗೆ ಮುಗ್ದೋಗ್ಬೇಕು. ಹಾಗೆ ಮಾಡ್ತೀನಿ. ಅಜ್ಜಿ ನಮಸ್ಕಾರ. ನಮಸ್ಕಾರ. ಲಕ್ಷ್ಮಿ ಅಳಿ ಅಂತ ಬಂದ್ರು ನೋಡು. ಅತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ನೀವ್ಯಾಕೆ ಬಂದ್ರಿ? ಬನ್ನಿಲ್ಲ ಒಂದು ನಿಮಿಷ. ಏ ಮಂಗಳ, ಏನತ್ತೆ ಇದೆಲ್ಲ? ಏ ಮಂಗ, ಏಯ್ ಯಾಕೆ ಹಿಂಗೆ ಹೇಳ್ಕೊಂಬರ್ತಾ ಇದ್ಯಾ? ಅಜ್ಜಿ ಅತ್ತಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ತಿಳ್ಕೊಳ್ಳಿ ಬಿಡ್ರಿ. ನೋಡಿ, ಅಮ್ಮನ ಹತ್ರ ಮಾತಾಡಿ ನಮ್ಮ ಮನೆಗೆ ದಿನಸಿ ತರೋದಕ್ಕೆ ಒಪ್ಸಿದ್ದೀನಿ. ನೀವೇನು ಮಾತಾಡಕ್ ಹೋಗ್ಬಿಡಿ, ಆಯ್ತಾ? ಮಗಳ, ಯಾಕೆ ಹಿಂಗೆ ಮಾಡ್ತೀಯಾ? ಪದೇ ಪದೇ ಈ ಮನೆಗೆ ಬರೋದು ಅಲ್ಲದೆ ಇರೋ ಬರೋದನ್ನೆಲ್ಲ ದೋಚ್ಕೊಂಬರ್ತೀಯ. ಅವ್ರಿಗೆ ಸುಮ್ಮನೆ ಹಿಂಸೆ ಕೊಡ್ತೀಯ. ಹಿಂಸೆನೂ ಇಲ್ಲ, ಮಣ್ಣು ಇಲ್ಲ. ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ನಮಗೂ ಇಬ್ರು ಹೆಣ್ಮಕ್ಳಿದ್ದಾರೆ, ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬೇಡವಾ? ನೀವು ಕೊಡೋ ಸಂಬಳದಲ್ಲಿ ಏನೇನೋ ಮಾಡಕ್ಕಾಗಲ್ಲ. ಹಾಗಲ್ಲ ಕಣೆ. ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡಿ, ನೀವು ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇಷ್ಟು ದಿನ ಬರೀ ಕುಡ್ಕೊಂಡು ಬರ್ತಾನೆ ಅಂತ ಮಾತ್ರ ಹೇಳಿದ್ದೀನಿ. ಈಗೇನೋ ನೀವು ಜಾಸ್ತಿ ಬಾಲ ಬಿಚ್ಚಿದ್ರೆ ಕುಡ್ಕೊಂಡು ಬಂದು ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತೇನೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಅಮ್ಮ ತಾಯಿ, ಈಗಾಗಲೇ ನನ್ನ ಮರ್ಯಾದೆ ಸಾಕಷ್ಟು ತೆಗ್ದಿದ್ಯಾ. ದಯವಿಟ್ಟು ನೀನು. ಅಳಿಯಂದ್ರೆ ಕಾಫಿ ರೆಡಿ ಆಗಿದೆ, ಬನ್ನಿ, ತಣ್ಣಗಾಗತ್ತೆ. ಕಾಫಿ ರೆಡಿ ಇದೆಯಂತೆ, ಬನ್ನಿ ಕುಡಿರಿ, ಸುಮ್ಮನೆ ಕುತ್ಕೊಳ್ಳಿ. ಹೇಳಿದ ಅರ್ಥ ಆಯ್ತು ತಾನೆ? ಲಕ್ಷ್ಮಿ, ಹಾ ಕಾಫಿ ಆಯ್ತಾ? ಹಾ ಆಯ್ತು. ಅತ್ತೆ, ಮಾವ. ಬಾಮ್ಮ ಸಿಂಚನ. ಏನಮ್ಮ? ಅತ್ತೆ, ತುಂಬಾ ವರ್ಷಗಳಾದ್ಮೇಲೆ ನಮ್ಮೂರಲ್ಲಿ ಊರ್ದೇ ಉತ್ಸವ ಇಟ್ಕೊಂಡಿದ್ದಾರೆ. ಹಾ, ನಮ್ಮ ತಂದೆದೇ ಮುಂದಾಳತ್ವ, ಅದಕ್ಕೆ ಇನ್ವಿಟೇಷನ್ ಕೊಡಕ್ ಹೇಳಿದ್ರು. ಮಾವ ಒಂದು ನಿಮಿಷ. ಹೇಳವಾ? ಅಪ್ಪ, ಅತ್ತೆ ಮಾವ ಇಲ್ಲೇ ಇದ್ದಾರೆ, ಮಾತಾಡು. ಕೊಡವಾ, ಮಾತಾಡ್ತೀನಿ, ಕೊಡು. ಅಪ್ಪ ನಮಸ್ಕಾರ ಬೀಗ್ರೆ. ನಮಸ್ಕಾರ ಬೀಗ್ರೆ. ನಮ್ಮೂರಲ್ಲಿ ದೇವ್ರ ಉತ್ಸವ ಮಾಡಿಕೊಂಡಿದ್ದೀವಿ. ಮನೆ ಗಂಟ ಬಂದು ಪತ್ರಿಕೆ ಕೊಡೋಣ ಅನ್ಕೊಂಡಿದ್ದೆ. ನಿಮಗೆ ಗೊತ್ತಲ್ಲ, ಅದು ಇದು ತಲೆ ಬಿಸಿ. ಅದಕ್ಕೆ ನನ್ನ ಮಗಳ ಕೈಯಲ್ಲಿ ಕಳ್ಸಿದ್ದೀನಿ. ನೀವ್ಯಾರು ತಪ್ಪು ತಿಳ್ಕೊಳ್ದೆ ಮನೆಯವರೆಲ್ಲರೂ ಬರಬೇಕು. ಖಂಡಿತ ಬರ್ತೀವಿ ಬೀಗ್ರೆ. ನೀವಿಷ್ಟು ಹೇಳ್ತಿದ್ರ ಅಂದಮೇಲೆ ಬರ್ದೇ ಇರೋಕ್ಕಾಗತ್ತಾ? ಎಲ್ಲರೂ ಬರಬೇಕು. ನಿಮ್ಮ ಹೆಣ್ಮಕ್ಳಿಗೆ ಹೇಳಿ, ಮತ್ತೆ ನಿಮ್ಮ ಅಳಿಯಂದ್ರಿಗೆ ಹೇಳಿ, ಮತ್ತೆ ನಿಮ್ಮ ನೆಂಟರಿಷ್ಟರಿಗೆಲ್ಲ ಹೇಳಿ ಎಲ್ಲರೂ ಕರ್ಕೊಂಬನ್ನಿ. ಆಗಲಿ ಬೀಗ್ರೆ, ಖಂಡಿತ ಬರ್ತೀವಿ. ನೀವು ಇಷ್ಟು ಹೇಳ್ತಾ ಇದ್ದೀರಾ, ಎಲ್ಲರನ್ನೂ ಕರ್ಕೊಂಡು ಬರ್ತೀವಿ. ವರ್ಷ ಆದ್ಮೇಲೆ ನಡೀತಾರ ಉತ್ಸವ ಇದು. ಉತ್ಸವ ಚೆನ್ನಾಗಿ ನಡೀತದೆ. ನೀವೆಲ್ಲರೂ ಅಲ್ಲೇ ಇದ್ಕೊಂಡು ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಬರಬೇಕು. ನಿಮ್ಗೆಲ್ರಿಗೂ ದೇವ್ರಿಗೆ ಒಳ್ಳೇದು ಮಾಡ್ತಾನೆ. ಆಗಲಿ ಬೀಗ್ರೆ, ಬರ್ತೀವಿ. ಸರಿ, ಖಂಡಿತ ಎಲ್ಲರೂ ಬಂದ್ಬಿಡಿ. ಖಂಡಿತ ಬರ್ತೀವಿ. ನಮಸ್ಕಾರ. ಸರಿ, ಪಾರ್ಟಿ ಆಫೀಸ್ ಕಡೆ ತಿರುಗಿಸ್ಲಾ, ಅಲ್ಲೂ ಎಲ್ರಿಗೂ ಪತ್ರಿಕೆ ಕೊಟ್ಬಿಟ್ಟು ಬಂದ್ಬಿಡೋಣ.
ಅತ್ತೆ ಮಾವ ಜಾನ್ವಿ ಮತ್ತು ಜಯಂತ್ಗೂ ಹೇಳಿಬಿಡಿ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ. ಆಯ್ತಮ್ಮ, ಅಳಿಯಂದ್ರ ಹತ್ರ ಹೇಳ್ತೀನಿ. ಇನ್ನೊಂದಷ್ಟು ಮನೆಗೆ ಇನ್ವಿಟೇಷನ್ ಕೊಡಬೇಕು. ನಾನು ಹೋಗಿ ಬರ್ತೀನತ್ತೆ. ಆಯ್ತು, ಬರ್ತೀನಿ ಮಾವ. ರೀ, ಬೀಗ್ರು ಎಷ್ಟು ದೊಡ್ಡವರು, ನಮ್ಮನ್ನು ಕರಿಬೇಕು ಅಂತ ನೆನಪು ಮಾಡ್ಕೊಂಡ್ರಲ್ಲ. ಹೌದು ಲಕ್ಷ್ಮಿ, ಅವ್ರ ಮನೆಗೆ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರನ್ನ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಅಂಥವ್ರು ನಮಗೆ ಗೌರವ ಕೊಟ್ಟು ಫೋನ್ ಮಾಡಿದ್ದಾರೆ ಅಂದರೆ ದೊಡ್ಡ ಮಾತು. ನಮ್ಮ ಅವರ ಮಧ್ಯೆ ಇದ್ದ ಕೋಪ ಎಲ್ಲ ನಮ್ಮ ಜಾನು ಮದುವೆಯಿಂದ ಎಲ್ಲ ಕೊನೆ ಆಯಿತು ರೀ. ಹೇಗೋ ಹೀಗೆ ಎಲ್ಲರೂ ಚೆನ್ನಾಗಿದ್ರೆ ಸಾಕಪ್ಪ. ಕಾಫಿ ತಗೊಳ್ಳಿ.